शमलाय विद्महे अलस्ताय धीमहि तन्नो वाराहि प्रचोदयात्। ಎಲ್ಲ ನೀವು ಕಾಪಾಡ್ಕೋಬೇಕು. ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ಸೋಮವಾರದ ಮಿನಿ ಬ್ಲಾಗು. ಇವತ್ತು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣವೇ ಫಸ್ಟು ಯಾವ್ಯಾವ ಸ್ಯಾರಿ ಪೆಂಡಿಂಗ್ ಇದೆ, ಯಾರ್ಯಾರಿಗೂ ಹೋಗಿಲ್ಲ ಅಂತ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸುಮಾರು ಜನ ಮೆಸೇಜ್ ಹಾಕಿದರೆ ಅಕ್ಕ ಬಂದಿಲ್ಲ ಅಂತ. ಹಬ್ಬ ಇರೋದ್ರಿಂದ 2 ದಿನದಿಂದ ರಜೆಗಳಿತ್ತು, ಹಾಗಾಗಿ ಎಲ್ಲರೂ ಕೂಡ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸ್ಯಾರಿಗಳು ಬಂದಿಲ್ಲ, ಇವತ್ತು ಇಲ್ಲಾಂದರೆ ನಾಳೆ ಖಂಡಿತ ನಿಮಗೆ ಬರುತ್ತೆ, ಸ್ಯಾರಿ ತಲುಪುತ್ತೆ. ಯಾಕೆಂದರೆ ಪ್ರತಿಯೊಬ್ಬರದ್ದು ನಾನು ಸ್ಯಾರಿಗಳನ್ನ ನೀಟಾಗಿ ಪ್ಯಾಕ್ ಮಾಡಿ ಅಡ್ರೆಸ್ ಎಲ್ಲ ಬರೆದು ಮತ್ತು ಸ್ಯಾರಿನ ಡಿಸ್ಪ್ಯಾಚ್ ಮಾಡೋಕ್ಕೆ ಮುಂಚೆ ನಿಮಗೆಲ್ಲರಿಗೂ ಫೋಟೋಗಳನ್ನ ಕಳಿಸಿರ್ತೀನಿ. ಕೆಲವೊಂದು ಕಡೆ ಏನಾಗ್ಬಿಟ್ಟಿರುತ್ತೆ ಅಂದರೆ, ನೀವು ಹಳ್ಳಿಗಳಲ್ಲಿ ಇರ್ತೀರ, ಆ ಸಿಟಿಲಿ ಬಂದು ಸೇರಿಕೊಂಡಿರುತ್ತೆ. ಅವರು ಫೋನ್ ಮಾಡಿದಾಗ ನೀವು ಪಿಕ್ ಮಾಡಿರಲ್ವೋ ಏನೋ, ಈ ಥರ ಒಂದು ಸಮಸ್ಯೆಯಿಂದ ಏನಾಗ್ಬಿಟ್ಟಿರುತ್ತೆ, ಅದು ಕೆಲವೊಂದು ಸಲ DTTC ಆಫೀಸಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅವರು ನೋಡೋ ತನಕ ನೋಡಿಕೊಂಡು ಆಮೇಲೆ ಲಾಸ್ಟಿಗೆ ಏನು ಮಾಡ್ತಾರೆ, ಫೈನಲಾಗಿ ರಿಟರ್ನ್ ನಮಗೆ ಕಳಿಸ್ಬಿಟ್ಟಿರ್ತಾರೆ. ಹಾಗಾಗಿ ಕೆಲವೊಂದು ಪಾರ್ಸಲ್ಗಳು ಈ ಥರ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲ ಆಗಲ್ಲ, ಕೆಲವೊಂದಷ್ಟೇ. ಏನಾದರೂ ಫೋನ್ ಎತ್ತಿಲ್ಲ ಅಂದರೆ ಮತ್ತು ಹಳ್ಳಿಗಳ್ಗೇನಾದ್ರು ಸರ್ವಿಸ್ ಇಲ್ಲ ಅಂದರೆ ಮಾತ್ರ ಈ ಥರ ಪ್ರಾಬ್ಲಮ್ ಆಗುತ್ತೆ. ನೀವೇನಾದ್ರೂ ಸಿಟಿ ಬಿಟ್ಟು ಒಂದು 25 ಕಿಲೋಮೀಟ್ರು 30 ಕಿಲೋಮೀಟ್ರು ತುಂಬ ದೂರದಲ್ಲಿ ಇದ್ದೀರಾ ಅಂದರೆ ನನಗೆ ವಾಟ್ಸಪ್ಪಲ್ಲೇ ನೀವು ಮೆಸೇಜ್ ಹಾಕಬೇಕಾದ್ರೆ, ಸ್ಯಾರಿ ಬುಕ್ ಮಾಡ್ಕೋಬೇಕಾದ್ರೆ ಪೋಸ್ಟ್ ಆಫೀಸಿಂದ ಕಳಿಸ್ಬಿಡಿ ಮ್ಯಾಮ್ ಅಂತ ಹೇಳ್ಬಿಡಿ. ನಾನು ಪೋಸ್ಟ್ ಆಫೀಸಿಂದನೇ ಕಳಿಸ್ಕೊಡ್ತೀನಿ. ಯಾಕೆಂದರೆ ಪೋಸ್ಟ್ ಆಫೀಸಿಂದ ಆದರೆ ಒಂಚೂರು ಲೇಟ್ ಆದರೂ ನಿಮ್ಮ ಮನೆಗೆ ತಲುಪುತ್ತೆ. ಹಾಗಾಗಿ ಯಾರೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಸ್ಯಾರಿಗಳ್ನ ಬುಕ್ ಮಾಡ್ಕೊಂಡಿದ್ರಿ, ರೆಡ್ ಸ್ಯಾರಿ, ನಾನು 20ನೇ ತಾರೀಕಲ್ಲಿ ಯಾರಿಗೆಲ್ಲ ಫೋಟೋಸ್ಗಳ್ನ ಹಾಕಿದೆ, 20ನೇ ತಾರೀಕಿಗೆ ನಮ್ಮ ಮನೆಯಿಂದ ಡಿಸ್ಪ್ಯಾಚ್ ಆಗುತ್ತೆ ಅಂತ, ಪ್ರತಿಯೊಬ್ಬರಿಗೂ ಕೂಡ ಸ್ಯಾರಿ ಸಿಗುತ್ತೆ, ಬಂದೇ ಬರುತ್ತೆ. ಯೋಚನೆ ಮಾಡಬೇಡಿ. ಯಾಕೆಂದರೆ ನೀವು ದುಡ್ಡು ಕೊಟ್ಟು ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ದೀರಾ, ಅದ್ರ ತಕ್ಕನಾಗಿ ನಾನು ಕೂಡ ನಿಮ್ಮ ಮನೆಗಳಿಗೆ ಸ್ಯಾರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಟೆನ್ಷನ್ ಮಾಡ್ಕೋಬೇಡಿ. ನೀವು ಯಾರೇ ಏನೇ ನನಗೆ ಫೋನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ರು ಬಂದಿಲ್ಲ ಅಂದರೂ ನಾನು ರಿಪ್ಲೈ ಕೊಡ್ತೀನಿ. ಸ್ವಲ್ಪ ಏನಾದರೂ ಬ್ಯುಸಿ ಇದ್ದರೆ, ಲೇಟ್ ಆದರೆ ರಿಪ್ಲೈ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಖಂಡಿತ ನಾನು ನಿಮ್ಮ ಮನೆಗೆ ಸ್ಯಾರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಒಂದು ದಿನ ಲೇಟ್ ಆದ್ರೂ ಬಂದೇ ಬರುತ್ತೆ. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇವತ್ತು ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ವರಾಯಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಬಂದು ತಾಯಿ ದರ್ಶನ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಕೊಟ್ಟರು, ಮನೆಗೆ ತಗೊಂಡು ಬಂದು ಅಮ್ಮ ಆಲ್ರೆಡಿ ಟಿಫನ್ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಕುಂಕುಮನ ನಮ್ಮ ರಾಘವೇಂದ್ರ ಸ್ಯಾರೀಸ್ಗೆ ಇಟ್ಟು, ಆಮೇಲೆ ನಮ್ಮ ರಾಘು ಕೂಡ ವೆಯ್ಟ್ ಮಾಡ್ತಾಯಿದ್ದ, ನನಗೆ ಇಟ್ಟಿಲ್ಲ ಅಂತ. ಹಾಗಾಗಿ ಅವನಿಗೂ ಕೂಡ ಇವಾಗ ಕುಂಕುಮನ ಇಟ್ಟೆ. ನನ್ನ ಮಗು ಚೆನ್ನಾಗಿರಬೇಕು, ನನ್ನ ಮಗುಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮತ್ತು ನಮ್ಮ ಅಮ್ಮನಿಗೂ ಕೂಡ ವರಾಯಿ ಅಮ್ಮಂದು ಕುಂಕುಮನ ಇಟ್ಟಾದಮೇಲೆ ಪ್ರಸಾದನ ಕೊಟ್ಟಿದ್ದರು. ಪ್ರಸಾದನ ತಗೊಂಡು ಬಂದು ನಾನು ಅಮ್ಮನಿಗೆ ಸ್ವಲ್ಪ ಕೊಟ್ಟೆ, ನಾನು ಸ್ವಲ್ಪ ತಿನ್ನೋಣ ಅಂತೇಳಿ ತಿಂತಾಯಿದ್ವಿ. ಇವತ್ತಿನ ಬೆಳಗ್ಗೆ ಬ್ಲಾಗು ಹೀಗಿತ್ತು. ಸ್ಯಾರೀಸ್ ಯಾರಿಗೆಲ್ಲ ಬಂದಿಲ್ಲ ಖಂಡಿತ ಬಂದೇ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಇವತ್ತು ಒಂಚೂರು ಡಿಲೇ ಆದರೂ ನಾಳೆ ಕಂಪ್ಲೀಟು ನಿಮ್ಮ ಕೈಗೆ ಸ್ಯಾರಿಗಳು ಸೇರುತ್ತೆ. ನಿಮ್ಮ ಕೈಗೆ ಸ್ಯಾರಿ ಬಂದು ತಲುಪೋವರೆಗೂ ನನಗೂ ಕೂಡ ಸಮಾಧಾನ ಇರಲ್ಲ. ಎಲ್ಲೋ ಒಂದು ಕಡೆ ಸೇರ್ತೋ ಇಲ್ವೋ ಅನ್ನೋದು ಟೆನ್ಷನ್ ಇರುತ್ತೆ. ನೀವು ಮೆಸೇಜ್ ಹಾಕ್ತೀರಾ ನೋಡಿ, ಅಕ್ಕ ಸ್ಯಾರಿ ಬಂತು ಅಂತ, ಆವಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ, ವೆಯ್ಟ್ ಮಾಡಿ.